ಎಲ್ರಿಗೂ ಸ್ವಾಗತ. ಸಾರಿ, ಸ್ವಲ್ಪ ಲೇಟ್ ನೈಟ್ ವಿಡಿಯೋ ಆಗ್ತಾಯಿದೆ. ಓಕೆ, ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಬೇಗ ಒಂದು 2-3 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಮತ್ತು ಎಕ್ಸ್ಪ್ಲನೇಷನ್ ಮತ್ತು ನಾಳೆ ವೀಡಿಯೋದಲ್ಲಿ ಕೊಡ್ತೀನಿ. ಓಕೆನಾ? ಸೊ ಮಂತ್ಲಿ ಅನಾಲಿಸಿಸ್ಸು ಕೊಟ್ಬಿಡ್ತೀನಿ. ಸೊ ಲೆವೆಲ್ ಹೇಳಿದ್ದೆ, ಒಂದು 800 ಲೆವೆಲು, ಒಂದು 900 ಲೆವೆಲು, ಓಕೆ, ಒಂದು ಬಂದುಬಿಟ್ಟು 24 ಲೆವೆಲ್. ಓಕೆನಾ? 24 ಲೆವೆಲ್ ಏನೋ ಸಮಥಿಂಗ್ ಒಂದು 100 ಲೆವೆಲ್ ಏನೋ ಇರಬೇಕು. ಓಕೆ, ನೀವು ನೋಡ್ಬೋದು ಎಕ್ಸಾಕ್ಟ್ಲಿ 900 ಮತ್ತು 800. ಓಕೆನಾ? ಇಲ್ಲಿ ಸಸ್ಟೇನ್ ಆಗಿಬಿಟ್ಟು ಇಲ್ಲಿ ಮೇಲ್ಗಡೆ ಬರುತ್ತೆ, ಇಲ್ಲ ಅಂತಂತಂದರೆ ಇಲ್ಲಿ ಸಸ್ಟೇನ್ ಆಗಿಬಿಟ್ಟು ಕೆಳಗಡೆ ಬರುತ್ತೆ. ಈ ರೀತಿ ವಿ ಶೇಪ್ ರಿಕವರಿ ಆಗುತ್ತೆ ಅಂತ ಹೇಳಿದ್ದೆ. ಓಕೆನಾ? ಎಕ್ಸಾಕ್ಟ್ಲಿ ಮಾರ್ಕೆಟ್ ಹಾಗೇ ಆಗಿದೆ. ಬಟ್ ಏನು ಪ್ರಾಬ್ಲಮ್ ಆಗಿದೆ ಅಂತಂತಂದರೆ, ನೀವು ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಏನಾದರೂ ಮಾಡಿರಲಿಲ್ಲ ಅಂತಂತಂದರೆ ಈ ಏನಿದೆ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಮೇಲೆ ಸಸ್ಟೇನ್ ಆಗಿದೆ, ಇದು ಕೆಳಗಡೆ ಸಸ್ಟೇನ್ ಆದರೆ ಕೆಳಗಡೆನೇ ಬರುತ್ತೆ ಅಂತ ಅಂದ್ಕೋಬೇಕು ಹೊರತು ಮೇಲ್ಗಡೆ ಹೋಗುತ್ತೆ ಅಂತಲ್ಲ. ಆಮೇಲೆ ಸೈಕಾಲಜಿಕಲ್ ನಂಬರು, ಓಕೆನಾ, 24K. ಇಲ್ಲಿ ಆಲ್ಮೋಸ್ಟ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹೇಳಿದ್ದೆ ನಾನು. ಓಕೆನಾ? ಸೊ ಓವರ್ ರೇಟಿಂಗ್ ಡೇಟಾ ಆಗಿದೆ, ಅದಕ್ಕೆ ಒಂಚೂರು ಕೈಯಲ್ಲಿ ಇಡ್ತಾ ಇರಲಿ ಅಂತ. ಸೊ ಓವರ್ ರೇಟಿಂಗ್ ಡೇಟಾ ಆದಾಗ ಮಾತ್ರ ನಿಮಗೆ ಈ ರೀತಿ ಇದು ಏನೋ ಎಕ್ಸ್ಪೈರಿ ದಿನ ನಿಮಗೆ ಹೀಗೆ ಕಾಣಿಸುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪೈರಿದಲ್ಲಿ ಟ್ರೇಡ್ ಮಾಡ್ಕೊಳ್ಳಿ ಅಂತ. ಓಕೆನಾ? ನೀವು ಬೇಕಾದ್ರೆ ಕಾಲ್ ಆಪ್ಷನ್ ನೋಡ್ಬೋದು, 130 ಇರೋದು, ಓಕೆನಾ, 150ಇಂದ ಮತ್ತು 100ಇಂದ ಈ ಮಧ್ಯದಲ್ಲೇ ಓಡಾಡಿದೆ. ಬೈ ಮಿಸ್ಟೇಕ್ ನೀವು ಕಾಲ್ ಆಪ್ಷನ್ ಏನಾದರೂ ಕೂತ್ಕೊಂಡಿದ್ರೆ, ಓಕೆನಾ, ಒಂದು 10-20 ಪಾಯಿಂಟು ನಿಮ್ಮದು SL ಹಿಟ್ ಆಗ್ತಿರಲಿಲ್ಲ. ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಅಷ್ಟೇ. ನೀವು ತೆಗೆದು ನೋಡ್ಬೋದು ಈ ಪ್ರೈಸನ್ನು ಯಾವುದಿದೆ ಅಂತ. ಎಕ್ಸಾಕ್ಟ್ಲಿ ನಾನೇನು 950 ಏನೋ ಅನ್ಕೋತೀನಿ. ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೊಂಬಿಡಿ. ಓಕೆನಾ? ಸೊ ನಾಳೆ ಹೇಗೆ ವರ್ಕ್ ಮಾಡುತ್ತೆ, ಫ್ರೆಶ್ ಮಂತ್ ಇದೆ. ಓಕೆ, ಇದು 800 ಲೆವೆಲ್ ಇದು ಆಗೋವರೆಗೂ ಮತ್ತು ಒಂದು 24K ಇದು ಮಧ್ಯೆ ಏನಾಗಿರುತ್ತೆ, ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಇಲ್ಲೇನಾದರೂ ಸಸ್ಟೇನ್ ಆದರೆ ಮೇಲ್ಗಡೆ ತೊಗೊಳ್ಳಿ, ಫರ್ದರ್ 24K ಟಾರ್ಗೆಟ್ ಮಾಡಿ. ಓಕೆ, ಯಾಕಂದರೆ ಫ್ರೆಶ್ ಇದೆ. ಓಕೆ, ಫ್ರೆಶ್ ಮಂತ್ ಇರೋದ್ರಿಂದ ನಿಮಗೆ ಏನು ಅಂತ ಇದು ಕಾಣಿಸೋದಿಲ್ಲ. ಆದರೂ ನೋಡೋಣ ಮಂತ್ಲಿ ಚಾರ್ಟಲ್ಲಿ ಏನು ಹೇಳ್ತಾ ಇದೆ ಕ್ಯಾಂಡಲ್ಲು ಅಂತ. ಓಕೆ, ಇದು ಏನು ನಾಳೆನೂ ಇಲ್ಲಿಂದ ಮುಗಿದೋಗ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೋ ಕ್ಯಾಂಡಲ್ಲು ಮಂತ್ಲಿದು ಜುಲೈದು, ನೋಡೋಣ. ಇಲ್ಲ ಇದರಲ್ಲೇ ಫಾರ್ಮೇಷನ್ ಏನಾದರೂ ಇನ್ನೂ ಬಾಕಿ ಇತ್ತು ಅಂತಂದರೆ ಇಲ್ಲ ಏನಾದರೂ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ವೀಕ್ಲಿ ಕ್ಯಾಂಡಲ್ನು ಹೇಳ್ತಾ ಇದ್ದೀನಿ. ಓಕೆ, ಇದು ಲೆವೆಲು, ಈ ಲೆವೆಲು ಬ್ರೇಕ್ ಆಗೋವರೆಗೂ ನೀವು ಏನು ಟೆನ್ಷನ್ ತೊಗೊಳಿಕ್ಕೆ ಹೋಗಬೇಡಿ, ಬೇರೆ ಟ್ರೇಡು ಎಕ್ಸಿಕ್ಯೂಟ್ ಮಾಡೋಕ್ಕೂ ಹೋಗಬೇಡಿ. ಓಕೆನಾ? ಇದು 750 ಅಂದ್ಕೊಳ್ಳಿ, ಇದು 250 ಅಂದ್ಕೊಳ್ಳಿ. ಓಕೆ, 250 ಮತ್ತು 750 ಇವೆರಡು ಮಧ್ಯದಲ್ಲೇ ಟ್ರೇಡ್ ಮಾಡ್ಕೊಳ್ಳಿ ಆಲ್ಮೋಸ್ಟು. ಓಕೆ, ನಾಳೆ ಮತ್ತು ನಿಮಗೆ ಸರಿಯಾಗಿ ನೀಟಾಗಿ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತೀನಿ. ಯಾಕಂತಂತಂದರೆ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿದೆ ಇವತ್ತು. ಹೌದಾ? ನೋಡಿ, ಪ್ರೈಸ್ ಆ್ಯಕ್ಷನ್ನು ಈ ರೀತಿ ಆಗಿದೆ, ಪ್ಯಾಟ್ರನ್ ಆಗಿದೆ. ಸೊ ಇದೊಂದು ಚೂರು ಮೇಲ್ಗಡೆ ಇದಾಗಿದೆ, ಇದೊಂದು ಕೆಳಗಡೆ ಆಗಿದೆ. ಓಕೆ, 800 ಮತ್ತು 200 ಲೆವೆಲ್ ಮಧ್ಯದಲ್ಲೇ ನೀವು ಟ್ರೇಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಹೋದರೆ ಕೆಳಗೆ ನೋಡಿ, ಕೆಳಗಿಂದ ಸಸ್ಟೇನ್ ಆದರೆ ಮೇಲ್ಗಡೆ ಹೋಗಿ. ಬೈ ಚಾನ್ಸ್ ಇದೆ ಏನಾದರೂ ನಾಳೆ ಗ್ಯಾಪ್ ಡೌನು ಆಗಲ್ಲ ಅಂತ ಅನಿಸುತ್ತೆ, ಹೇಳೋಕ್ಕಾಗಲ್ಲ. ಆದರೆ ಓಕೆ, 700 ಲೆವೆಲು ಮತ್ತು 650 ಲೆವೆಲು, 600 ಲೆವೆಲು ಇದೇನು ಕಾಣಿಸಂಗಿಲ್ಲ. ಇದು ಇಲ್ಲಿಗೆ ಕ್ಲೋಸ್ ಮಾಡ್ಕೊಂಬಿಡಿ. ಓಕೆನಾ? ಸೊ ಸಿಂಪಲಾಗಿ ಇಷ್ಟೇ ಇಟ್ಬಿಡೋಣ ವೀಡಿಯೋನ. ಸೊ ಏನೇ ಎಕ್ಸ್ಪ್ಲನೇಷನ್ ಇದ್ದರೂ ನಾಳೆ ಡೀಟೇಲಾಗಿ ನಾಳೆ ವೀಡಿಯೋದಲ್ಲಿ ನೋಡೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.